ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಕೇವಲ 2 ತಿಂಗಳು ಬಾಕಿ ಇದೆ ಅಷ್ಟೇ. ಈ 2 ತಿಂಗಳಲ್ಲಿ ಇವರು ಸರಿಯಾಗಿ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಪಕ್ಕ ಈ ಸಿನಿಮಾ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಇದಂತೂ ಪಕ್ಕ. ಟಾಕ್ಸಿಕ್ ಯಾವ್ದೋ ಕಾಂಜಿ ಪಿಂಜಿ ಸಿನಿಮಾ ಅಂತೂ ಅಲ್ಲ ಗುರು, ಪ್ಯಾನ್ ವರ್ಲ್ಡ್ ಸಿನಿಮಾ. 800 ಕೋಟಿ ಬಜೆಟ್ ನ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾರೆ. ಗ್ಲೋಬಲ್ ಆಡಿಯನ್ಸ್ ಈ ಸಿನಿಮಾಗಾಗಿ ಕಾಯ್ತಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕಂತೆ ಇವರು ಪ್ರಮೋಷನ್ ಕೂಡ ಮಾಡ್ಬೇಕು, ಪ್ರಮೋಷನಲ್ ಈವೆಂಟ್ ಗಳು ಕಂಡಕ್ಟ್ ಮಾಡ್ಬೇಕು. ಆದ್ರೆ ಇವರು ಅದ್ಯಾವುದೂ ಮಾಡ್ತಿಲ್ಲ, ಫುಲ್ ಸೈಲೆಂಟ್ ಆಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಯಶ್ ಅವರು ಪ್ಯಾನ್ ಇಂಡಿಯಾ ಆಡಿಯನ್ಸ್ ಗೋಸ್ಕರನೇ ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇವರ ಮೈನ್ ಟಾರ್ಗೆಟ್ ಬಾಲಿವುಡ್ ಹಾಲಿವುಡ್ ಮಾರ್ಕೆಟ್ ನ ಬೀಟ್ ಮಾಡೋದು. ನಿಜ ಹೇಳ್ಬೇಕಂದ್ರೆ ಯಶ್ ಅವರು ಕನ್ನಡ ಆಡಿಯನ್ಸ್ ನೇಟಿವಿಟಿ ಕನೆಕ್ಷನ್ ನ ಕಳ್ಕೊಂಡವ್ರೆ. ಅದಕ್ಕೆ ಈ ಸಿನಿಮಾಗೆ ಕರ್ನಾಟಕದಲ್ಲಿ ಐಪ್ ಇಲ್ಲ. ಯಾಕಂದ್ರೆ ಟಾಕ್ಸಿಕ್ ಸಿನಿಮಾದಿಂದ ಬಂದಂತ ಟೀಸರ್ ಗಳು ಹಾಡುಗಳು ಮೊದಲು ರಿಲೀಸ್ ಆಗೋದೇ ಹಿಂದಿಯಲ್ಲಿ, ಕನ್ನಡದಲ್ಲಿ ಇದುವರೆಗೂ ಒಂದು ರಿಲೀಸ್ ಆಗಿಲ್ಲ. ಇಷ್ಟಕ್ಕೂ ಈ ಸಿನಿಮಾಗೆ ಗ್ರೌಂಡ್ ಲೆವೆಲ್ ನಲ್ಲಿ ಯಾಕೆ ಐಪ್ ಇಲ್ಲ ಅಂದ್ರೆ ಈ ಸಿನಿಮಾನ ಪದೇ ಪದೇ ಪೋಸ್ಟ್ಪೋನ್ ಗಳ ಮೇಲೆ ಪೋಸ್ಟ್ಪೋನ್ ಮಾಡಿ ಈ ಸಿನಿಮಾಗೆ ಇದ್ದಂತ ಐಪು ಕ್ರೇಜು ರೆಪ್ಯುಟೇಷನ್ ಇವರೇ ಹಾಳು ಮಾಡ್ಬಿಟ್ರು. ಸದ್ಯಕ್ಕೆ ಯಶ್ ಅವರ ಕೈಯಲ್ಲಿ ಇರೋದು ಕೇವಲ 2 ಸಿನಿಮಾಗಳು, ಟಾಕ್ಸಿಕ್, ರಾಮಾಯಣ. ಈ 2 ಸಿನಿಮಾಗಳು ಗೆಲ್ಬೇಕು ಅಂದ್ರೆ ಇದರಲ್ಲಿ ಕಂಟೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಒಂದು ವೇಳೆ ಟಾಕ್ಸಿಕ್ ಸಿನಿಮಾದಲ್ಲಿ KGF ರಾಕಿ ಬಾಯ್ ಅವರ ಮ್ಯಾನರಿಸಂ ಡಾರ್ಕ್ ಥೀಮ್ ನ ಏನಾದ್ರೂ ರಿಪೀಟ್ ಮಾಡಿದ್ರೆ ಮತ್ತೆ ನಮ್ ಜನ ಯಶ್ ಅವರು KGF ಹ್ಯಾಂಗ್ ಓವರ್ ನಿಂದ ಇನ್ನೂ ಹೊರಬಂದಿಲ್ಲ, KGF ತರನೇ ಇದೆ ಅಂತಾರೆ. ಈಗಿನ ಜನರೇಷನ್ ಆಡಿಯನ್ಸ್ ಗೆ ಹೊಸತನ ಬೇಕು. ಕೇವಲ ಬಿಲ್ಡಪ್, ಮಾಸ್ ಎಲಿಮೆಂಟ್, ಆಕ್ಷನ್ ಸೀನ್ಗಳು, ಡೈಲಾಗ್ಸ್ ಹೊಡೆದ್ರೆ ಸಾಲದು, ಕಥೆಯಲ್ಲಿ ದಮ್ ಇರ್ಬೇಕು. ಅದೆಂತ ದೊಡ್ಡ ನಟರ ಸಿನಿಮಾಗಳು ಬಂದ್ರೂ ಕೂಡ ಕಥೆಯಲ್ಲಿ ದಮ್ ಇಲ್ಲ ಅಂದ್ರೆ ಆಡಿಯನ್ಸ್ ಈಸಿಯಾಗಿ ರಿಜೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ತಗೊಳ್ಳಿ. ಇಷ್ಟು ದಿನ ಟಾಕ್ಸಿಕ್ ಚಿತ್ರತಂಡ ಏನ್ ಪ್ರಮೋಷನ್ ಮಾಡಿದಾರೋ ಅದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲಿಂದ ಇವರು ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. 1000 ಕೋಟಿ ಕಲೆಕ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪ್ರಮೋಷನ್ ಇವೆಂಟ್ ಗಳು ಕಂಡಕ್ಟ್ ಮಾಡ್ಬೇಕು. ಆಡಿಯನ್ಸ್ ಜೊತೆ ಅವರು ಕನೆಕ್ಟ್ ಆಗ್ಬೇಕು. ನಾನೊಬ್ಬ ದೊಡ್ಡ ಸ್ಟಾರ್ ನಟ ಅಂತ ಎಲ್ಲೋ ಕುತ್ಕೊಂಡು ಪ್ರಮೋಷನ್ ಮಾಡಿದ್ರೆ ನಮ್ ಜನ ಬಂದು ಸಿನಿಮಾ ನೋಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಇತ್ತೀಚಿನ ದಿನಗಳಲ್ಲಿ OTTಗಳು ಬಂದ್ಮೇಲೆ ಆಡಿಯನ್ಸ್ ಮೈಂಡ್ ಸೆಟ್ ಚೇಂಜ್ ಆಗಿದೆ. 1 ತಿಂಗಳು ಬಿಟ್ಟ ಮೇಲೆ ಹೆಂಗಿದ್ರು OTTಗೆ ಬರುತ್ತೆ, ಅಲ್ಲೇ ನೋಡ್ಕೋಬಿಡೋಣ ಅಂತ ನಮ್ಮ ಜನರ ಮೈಂಡ್ ಸೆಟ್ ಇರುತ್ತೆ. ಅದು ಬೇರೆ ಟಾಕ್ಸಿಕ್ ಗ್ಲೋಬಲ್ ಮೂವಿ, ಅದ್ಯಾವ ತರ ಇವರು ಪ್ರಮೋಷನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.